ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಕೆಲವರು ಸ್ಟಾರ್ ಆಗುತ್ತಾರೆ, ಇನ್ನು ಕೆಲವರು ಸೂಪರ್ ಸ್ಟಾರ್ ಆಗುತ್ತಾರೆ. ಆದರೆ ತಲೆಮಾರುಗಳೇ ಬದಲಾದರೂ ಕೂಡ ಕ್ರೇಜ್ ಮಾತ್ರ ಕಡಿಮೆಯಾಗದೆ ಹಾಗೆ ಇಂದಿಗೂ ಉಳಿದಿದೆ. ಇನ್ನು ತುಂಬಾ ಸರಳ ವ್ಯಕ್ತಿ ಹಾಗೆ ಅಪರೂಪದ ನಟ ಅಂದ್ರೆ ಅದು ಕರುನಾಡ ಚಕ್ರವರ್ತಿ, ಸೆಂಚುರಿ ಸ್ಟಾರ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಇನ್ನು ಶಿವರಾಜ್ ಕುಮಾರ್ ಹುಟ್ಟಿ ಬೆಳೆದಿದ್ದು ಎಲ್ಲಿ, ಹ್ಯಾಟ್ರಿಕ್ ಹೀರೋ ಎಂಬ ಬಿರುದು ಬಂದಿದ್ದು ಹೇಗೆ, ಇನ್ನು ಇವರು ನಡೆದು ಬಂದ ಹಾದಿ ಎಲ್ಲವನ್ನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರು ಕೂಡ ಈ ವಿಡಿಯೋವನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಮ್ಮ ಚಾನಲ್ಗೆ ಹೊಸಬರು ಭೇಟಿಯನ್ನ ನೀಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಚಿತ್ರರಂಗವನ್ನ ಆಳ್ವಿಕೆ ಮಾಡ್ತಿರೋ ಶಿವಣ್ಣ ಇಂದಿಗೂ ಯುವ ನಟರಿಗೆ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅಂದ್ರೆ ಅದು ಅವರ ಡೆಡಿಕೇಶನ್. ಇನ್ನು ಚಿತ್ರರಂಗವನ್ನೇ ಮೈಗೂಡಿಸಿಕೊಂಡಿರೋ ಹ್ಯಾಟ್ರಿಕ್ ಹೀರೋ ಹುಟ್ಟಿದ್ದು ಎಲ್ಲಿ, 1961 ಜುಲೈ 12ರಂದು ಮದ್ರಾಸಿನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ಜನಿಸಿದ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗದ ದಿಗ್ಗಜ ನಟ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಹಿರಿಯ ಪುತ್ರ. ಇನ್ನು ಸ್ನೇಹಿತರೆ, ಮದುವೆಯಾಗಿ ಸುಮಾರು 9 ವರ್ಷಗಳ ನಂತರ ಶಿವಣ್ಣ ಜನಿಸಿದ್ದರಿಂದ ಅಣ್ಣವರು ಇಡೀ ರಾತ್ರಿ ಸಂಭ್ರಮದಿಂದ ಸಿಹಿ ಹಂಚಿದರು ಎನ್ನುವ ಮಾತು ಇಂದಿಗೂ ಉಳಿದಿದೆ. ಇನ್ನು ಖ್ಯಾತ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಸ್ವಂತ ಊರು ತಮಿಳುನಾಡಿನ ಗಡಿಭಾಗದಲ್ಲಿರುವ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ದೊಡ್ಡ ಗಾಜನೂರು. ಇದು ಅವರ ತಂದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರು ಕೂಡ ಹೌದು. ಆದರೆ ಈ ಕುಟುಂಬ ಬೆಂಗಳೂರಿನ ಹೆಬ್ಬಾಳದಲ್ಲಿ ನೆಲೆಸಿದ್ದಾರೆ. ಇನ್ನು ನಟ ಶಿವರಾಜ್ ಕುಮಾರ್ ಜನನ ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ಸ್ಟುಡಿಯೋಗಳ ಕೊರತೆ ಇದ್ದ ಕಾರಣ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಮದ್ರಾಸಿನಲ್ಲಿ ವಾಸಿಸುತ್ತಿತ್ತು. ಹೀಗಾಗಿ ಶಿವಣ್ಣ ಬಾಲ್ಯದ ಬಹುತೇಕ ದಿನಗಳು ಚೆನ್ನೈನಲ್ಲೇ ಕಳೆದಿದೆ. ಇನ್ನು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಇವರ ಮೊದಲ ಹೆಸರು ನಾಗರಾಜು ಶಿವಪುಟ್ಟಣ್ಣ ಸ್ವಾಮಿ ಅನ್ನೋದು ಶಿವಣ್ಣನವರ ಮೂಲ ಮೊದಲ ಹೆಸರಾಗಿತ್ತು. ಇನ್ನು ಒಂದು ದೊಡ್ಡ ಅವಿಭಕ್ತ ಕುಟುಂಬದಲ್ಲಿ ಸುಮಾರು 25 ಮಕ್ಕಳ ಜೊತೆ ಬೆಳೆದಂತಹ ಶಿವಣ್ಣ ಬಾಲ್ಯದಿಂದಲೇ ತುಂಬಾ ಸಿಂಪಲ್ ಮತ್ತು ಇನ್ನೋಸೆಂಟ್ ಸ್ವಭಾವದವರಾಗಿದ್ದರು. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಓದಿದ್ದು ಎಷ್ಟು? ಇನ್ನು ಸ್ನೇಹಿತರೆ, ಓದಿನ ವಿಷಯದಲ್ಲಿ ತುಂಬಾ ಚಾಣಕ್ಯರಾಗಿದ್ದಂತಹ ಶಿವರಾಜ್ ಕುಮಾರ್ ಮದ್ರಾಸ್ ಯೂನಿವರ್ಸಿಟಿಯ ನ್ಯೂ ಕಾಲೇಜ್ ನಲ್ಲಿ ಕೆಮಿಸ್ಟ್ರಿಯಲ್ಲಿ BSc ಮುಗಿಸಿದರು. ಕಾಲೇಜ್ ದಿನಗಳಲ್ಲಿ ಕ್ರಿಕೆಟ್ ಮೇಲೂ ಶಿವಣ್ಣಗೆ ಅಪಾರ ಆಸಕ್ತಿ ಇತ್ತು. ಇದೇ ಕಾರಣದಿಂದ ತಮ್ಮದೇ ಕ್ರಿಕೆಟ್ ಟೀಮ್ ಕೂಡ ಕಟ್ಟಿಕೊಂಡಿದ್ದಂತಹ ಇವರು ಇನ್ನು ಓದು ಮುಗಿಸಿದ ನಂತರ ಪ್ರಸಿದ್ಧ ನಿರ್ದೇಶಕ ಕೆ ಬಾಲಚಂದರ್ ಅವರ ಸಲಹೆಯಂತೆ ನಟನೆ, ನೃತ್ಯ ಮತ್ತು ಸಾಹಸ ಕಲೆಗಳಲ್ಲಿ ತರಬೇತಿ ಪಡೆದರು. ನಟ ಶಿವರಾಜ್ ಕುಮಾರ್ ಸಿನಿಮಾ ರಂಗಕ್ಕೆ ಬಂದಿದ್ದು ಹೇಗೆ? ಇನ್ನು ಖ್ಯಾತ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರಾಗಿರುವ ಶಿವರಾಜ್ ಕುಮಾರ್ ಇನ್ನು ಇವರು ಸಿನಿಮಾ ರಂಗಕ್ಕೆ ಬರಲು ಅವರ ಕುಟುಂಬದ ಹಿನ್ನೆಲೆ ಮತ್ತು ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪ್ರೋತ್ಸಾಹವೇ ಮುಖ್ಯ ಕಾರಣ. ಅಷ್ಟೇ ಅಲ್ಲ, ಕೂಚಿಪುಡಿ ನೃತ್ಯವನ್ನು ಕಲಿತಿದ್ದರು. ಕೂಚಿಪುಡಿ ನೃತ್ಯ ಅಂದರೆ ಭಾರತದ 8 ಪ್ರಮುಖ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದ್ದು ಕೂಚಿಪುಡಿ ನೃತ್ಯವನ್ನ ಕೂಡ ಕಲಿತಿದ್ದರು. ಆದರೆ ಸ್ನೇಹಿತರೆ, ಶಿವಣ್ಣ ಜೀವನದ ಅತಿ ದೊಡ್ಡ ಹೊಣೆಗಾರಿಕೆ ಅದು ಏನು ಗೊತ್ತಾ? ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಅನ್ನೋ ದೊಡ್ಡ ಹೆಸರು, ಈ ಹೆಸರಿಗೆ ತಕ್ಕಂತೆ ಬದುಕಬೇಕು, ತಮ್ಮನ್ನ ತಾವು ಪ್ರೂವ್ ಮಾಡ್ಕೋಬೇಕು ಅನ್ನೋ ಒತ್ತಡ ತುಂಬಾ ದೊಡ್ಡದು. ಆದರೆ ಶಿವಣ್ಣ ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡರು. ನಟ ಹ್ಯಾಟ್ರಿಕ್ ಹೀರೋ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದು ಯಾವಾಗ? ಇನ್ನು ಸ್ನೇಹಿತರೆ, ಶಿವಣ್ಣ ಅವರು 1986ರಲ್ಲಿ ಆನಂದ್ ಸಿನಿಮಾ ಮೂಲಕ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಶಿವಣ್ಣ ಮೊದಲ ಸಿನಿಮಾದಲ್ಲೇ ಜನರ ಮನಸ್ಸನ್ನ ಗೆದ್ದರು. ಸುಧಾರಣೆ ಅವರ ಜೊತೆಗಿನ ಈ ಸಿನಿಮಾ ಸುಮಾರು 250 ದಿನಗಳಿಗೂ ಹೆಚ್ಚು ಪ್ರದರ್ಶನ. ಇನ್ನು 38 ವರ್ಷಗಳ ಬಳಿಕ ಆನಂದ್ ಚಿತ್ರದ ಟುವಿ ಹಾಡಿಗೆ ಶಿವಣ್ಣ ಹಾಗೂ ಸುಧಾರಣಿ ರೊಮ್ಯಾಂಟಿಕ್ ಸ್ಟೆಪ್ ಹಾಕಿದ್ರು. ಇನ್ನು ಟುವಿ ಹಾಡು ಆ ಕಾಲದಲ್ಲಿ ಯುವಕರ ಫೇವರೆಟ್ ಸಾಂಗ್ ಕೂಡ ಆಗಿತ್ತು. ಈ ಹಾಡಿಗೆ ದನಿಯಾಗಿದ್ದು SP ಬಾಲಸುಬ್ರಹ್ಮಣ್ಯಂ. ನಂತರ ಬಂದ ರಥಸಪ್ತಮಿ ಮತ್ತು ಮನೆ ಮೆಚ್ಚಿದ ಹುಡುಗಿ ಸಿನಿಮಾಗಳಿಗೂ ಸೂಪರ್ ಹಿಟ್ ಆದವು. ಇನ್ನು ಶಿವಣ್ಣ ಅವರಿಗೆ ಹ್ಯಾಟ್ರಿಕ್ ಹೀರೋ ಎಂಬ ಹೆಸರು ಹಾಗೂ ಬಿರುದು ಬರೋದಕ್ಕೆ ಕಾರಣ ಶಿವಣ್ಣ ನಟಿಸಿದಂತಹ ಮೊದಲ 3 ಸಿನಿಮಾಗಳು ಕೂಡ ಸುಮಾರು 100 ದಿನಗಳು ಸಂಪೂರ್ಣ ಮಾಡಿದ ಕಾರಣ ಇವರಿಗೆ ಹ್ಯಾಟ್ರಿಕ್ ಹೀರೋ ಅನ್ನೋ ಬಿರುದು ಸಿಕ್ಕಿತು.
ಅಲ್ಲಿಂದ ಶುರುವಾದಂತಹ ಶಿವಣ್ಣ ಸಿನಿಮಾ ಪಯಣ ಇಂದಿಗೂ ಕೂಡ ನಿಲ್ಲದೆ ಸಾಗುತ್ತಿದೆ. 1995ರಲ್ಲಿ ಉಪೇಂದ್ರ ನಿರ್ದೇಶನದ ಓಂ ಸಿನಿಮಾ ಶಿವಣ್ಣ ಜೀವನದಲ್ಲಿ ಅತಿ ದೊಡ್ಡ ಮೈಲಿಗಲ್ಲು ಆಯಿತು. ಇನ್ನು ಈ ಭೂಗತ ಲೋಕದ ಕಥೆಯಲ್ಲಿ ಅವರ ನಟನೆ ನೋಡಿ ಎಲ್ಲರೂ ಕೂಡ ಶಾಕ್ ಆದರು. ಇವತ್ತಿಗೂ ಓಂ ರಿಲೀಸ್ ಆದ್ರೂ ಕೂಡ ಥಿಯೇಟರ್ ಫುಲ್ ಆಗೋದು ಆ ಸಿನಿಮಾದ ಕ್ರೇಜ್ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ. ನಂತರ ಜನ್ಮದ ಜೋಡಿ ಸಿನಿಮಾ ಕನ್ನಡದಲ್ಲಿ ಸುಮಾರು 100 ಕೋಟಿ ಕಲೆಕ್ಷನ್ ಮಾಡಿದ ಮೊದಲ ಸಿನಿಮಾಗಳಲ್ಲಿ ಒಂದಾಗಿ ಚರಿತ್ರೆ ಸೃಷ್ಟಿಸಿದೆ. 1999ರಲ್ಲಿ ಬಂದ ಶಿವಣ್ಣನ 50ನೇ ಸಿನಿಮಾ AK47 ಇದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್. ನಂತರ ಬಂದಂತಹ 2005ರಲ್ಲಿ ಬಂದ ಜೋಗಿ ಅಕ್ಷರಶಃ ಕರ್ನಾಟಕವನ್ನೇ ಕಂಗೆಡಿಸಿತು. ಬೆಳ್ಳಿಯಪ್ಪ ಜೋಗಿ ಬಂದ ಅನ್ನೋ ಡೈಲಾಗ್ ಇಡೀ ಸ್ಟೇಟ್ ಫೇಮಸ್ ಆಯಿತು. ಮುಂದೆ ಬಜರಂಗಿ, ಟಗರು ಸಿನಿಮಾಗಳು ಮತ್ತೆ ಶಿವಣ್ಣ ಮಾಸ್ ಕ್ರೇಜ್ ಪ್ರೂವ್ ಮಾಡಿತು. 50 ದಾಟಿದ ಮೇಲೂ ಅವರ ಎನರ್ಜಿ, ಡ್ಯಾನ್ಸ್ ಹಾಗೂ ಆಕ್ಷನ್ ನೋಡಿ ಇಂದಿನ ಯುವ ನಟರು ಇನ್ಸ್ಪೈರ್ ಆಗಿದ್ದಾರೆ. ಆದರೆ ಶಿವಣ್ಣನ ದೊಡ್ಡ ವಿಶೇಷತೆ ಖ್ಯಾತಿ ಎಲ್ಲ ಸ್ನೇಹಿತರೆ, ಅವರ ಸರಳತೆ ಹಾಗೂ ಸಿಂಪಲ್ ನಡತೆ. ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಆದರೂ ಇಂದಿಗೂ ಎಲ್ಲರ ಜೊತೆ ಸಿಂಪಲ್ ಮಾತನಾಡುವಂತಹ ಗುಣ, ಇನ್ನು ಅಭಿಮಾನಿಗಳನ್ನ ಕುಟುಂಬದಂತೆ ನೋಡುವ ಮನಸ್ಸು ಅವರನ್ನ ಇನ್ನಷ್ಟು ದೊಡ್ಡವರನ್ನಾಗಿ ಮಾಡಿದೆ. ಶಿವರಾಜ್ ಕುಮಾರ್ ಸಾಂಸಾರಿಕ ಜೀವನ 1986ರಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಪುತ್ರಿ ಗೀತಾ ಅವರನ್ನ ಮದುವೆಯಾದ ಶಿವಣ್ಣ ಇಂದು ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಈ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳು. ನಿವೇದಿತಾ ಹಿರಿಯ ಮಗಳು. ಇವರು ನಟನೆಯ ಜೊತೆಗೆ ನಿರ್ಮಾಣ ಮತ್ತು ಫುಡ್ ಬಿಸಿನೆಸ್ ನಲ್ಲಿ ತೊಡಗಿಕೊಂಡಿದ್ದಾರೆ. ನಿರುಪಮಾ ಕಿರಿಯ ಮಗಳು. ಇವರು ವೈದ್ಯಕೀಯ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಇವರ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಕೂಡ ಕನ್ನಡ ಸಿನಿರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಸಿನಿಮಾಗೆ ನೀಡಿದ ಕೊಡುಗೆಯನ್ನ ಗುರುತಿಸಿ ಶಿವರಾಜ್ ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ನೀಡಲಾಗಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಈ ದಂಪತಿಗಳಿಗೆ ಸುಮಾರು 89 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ. 11 ಕೆಜಿ ಚಿನ್ನ, 54 ಕೋಟಿಯ ಮನೆ, 1 ಕೋಟಿಯ ಕಾರು. ಇದು ಗೀತಾ ಶಿವರಾಜ್ ಕುಮಾರ್ ಅವರ ಆಸ್ತಿ. ಒಮ್ಮೆ ಅಣ್ಣವರ ಮಗ ಅನ್ನೋ ಗುರುತಿನಿಂದ ಶುರುವಾದ ಪಯಣ ಇಂದು ಕನ್ನಡ ಸಿನಿರಂಗದ ಸೆಂಚುರಿ ಸ್ಟಾರ್ ಆಗಿ ಬೆಳೆದು ನಿಂತಿದ್ದಾರೆ. ಅದೇ ಕಾರಣಕ್ಕೆ ಶಿವರಾಜ್ ಕುಮಾರ್ ಕೇವಲ ಒಬ್ಬ ನಟ ಅಲ್ಲ, ಕನ್ನಡಿಗರ ಭಾವನೆ, ಕನ್ನಡ ಸಿನಿರಂಗದ ಜೀವಂತ ಶಕ್ತಿ. ಹಾಗಾದ್ರೆ ಈ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೀವನ ಹೇಗಿತ್ತು? ಇನ್ನು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೇವಲ ಹ್ಯಾಟ್ರಿಕ್ ಹೀರೋ ಅವರ ಸಿನಿ ಪಯಣ ಹೇಗಿತ್ತು ಅನ್ನೋದನ್ನ ತಿಳಿಸ್ಕೊಡುವಂತಹ ವಿಡಿಯೋ ಇದಾಗಿದ್ದು, ಇನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.